ಶುಭೋದಯ. ಈ ದಿನದ ಸಚೇತನ ಕಾರ್ಯಕ್ರಮ ಮಣ್ಣಿನ ವಿಧಗಳು ಮತ್ತು ಉಪಯೋಗಗಳು. ನಿಮಗೆಲ್ಲ ಗೊತ್ತು, ಮಣ್ಣು ಯಾವ ರೀತಿಯಾಗಿ ನಮಗೆ ಬಹಳಷ್ಟು ಉಪಯುಕ್ತ ಐತಿ, ಅದರ ಉಪಯೋಗ ಏನು, ಮಣ್ಣಂದ್ರೆ ಏನು. ಮಣ್ಣು ನಾವೀಗ ಭೂಮಿ ಮೇಲೆ ಇರ್ತಕ್ಕಂಥ ಬೆಳೆಗಳಿಗೆ ಸಹಾಯಕವಾದಂತ ಅಂಶ, ಹೌದಾ? ಸಾಕಷ್ಟು ಫಲವತ್ತತೆಯಿಂದ ಕೂಡಿದ್ರೆ ಮಾತ್ರ ಬೆಳೆಗಳು ಬರ್ತಾವು. ಹಾಗಾದ್ರೆ ಈ ಮಣ್ಣಿನ ವಿಧಗಳು ಎಷ್ಟದಾವು, ಅದ್ರ ಉಪಯೋಗ ಏನು? ಮಣ್ಣಿನ ವಿಧಗಳು ಬಹಳಷ್ಟು ಅದಾವು. ಅದ್ರೊಳಗ ಜೇಡಿ ಮಣ್ಣು, ಮೆಕ್ಕಲು ಮಣ್ಣು, ಆಮೇಲೆ ಕಪ್ಪು ಮಣ್ಣು, ಇವೆಲ್ಲ ಮಣ್ಣಿನ ವಿಧಗಳು ಬರ್ತಾವ. ಆದ್ರೆ ನಮ್ಮಲ್ಲಿ ಸಿಗ್ತಕ್ಕಂಥ ಮಣ್ಣುಗಳು ಯಾವ್ಯಾವಂದ್ರ, ಈ ಒಂದು ನಮ್ಮ ಪ್ರಾದೇಶಿಕವಾಗಿ ಸಿಗ್ತಕ್ಕಂಥ ಮಣ್ಣುಗಳು, ಇದು ಯಾವ ಮಣ್ಣು? ಕೆಂಪು ಮಣ್ಣು. ಇದು ಮರಳು ಮಿಶ್ರಿತ ಮಣ್ಣು. ಇದು ಮರಳು ಮಿಶ್ರಿತ ಮಣ್ಣು. ಇದು ಕುಂಬಾರರು ಬಳಸ್ತಕ್ಕಂಥ ಕಪ್ಪು ಜೇಡಿ ಮಣ್ಣು, ಹೌದಾ? ಈ ರೀತಿಯಾದಂತ ಮಣ್ಣುಗಳು ನಮಗ ಸಿಗ್ತಾ ಹೋಗ್ತಾವು. ಈ ಮಣ್ಣ ಯಾವ ರೀತಿಯಾಗಿ ಉಪಯೋಗ ಐತಿ ನೋಡ್ರಿ. ಕಪ್ಪು ಜಡಿ ಮಣ್ಣಿನಿಂದ ಕುಂಬಾರರು ಏನ್ ಮಾಡ್ತಾ ಇದ್ರು, ಗಡಿಗೆಗಳನ್ನ ತಯಾರಿಸ್ತಾ ಇದ್ರು. ಅದೇ ರೀತಿಯಾಗಿ ಈಗ ಕೆಂಪು ಮಿಶ್ರಿತ ಮಣ್ಣು ಐತಲ್ರಿ, ಇದು ಮಸಾರಿ ನೆಲದೊಳಗ ಅಂದ್ರ ಕೆಲವೊಂದು ಬೆಳೆಗಳಿಗೆ ಸೀಮಿತವಾಗಿರ್ತೈತಿ. ಕಪ್ಪು ಮಣ್ಣು ಎಲ್ಲಿರುತ್ತಲ್ಲ ಅದಕ್ಕೆ ಎರಿನಾಡು ಅಂತ ಕರಿತೀವಿ. ಅಲ್ಲಿ ಕೂಡ ಕೆಲವೊಂದು ಯಾವ ಮಣ್ಣುಗಳಲ್ಲಿ ಬೆಳೆಗಳು ಚೆನ್ನಾಗಿ ಬರ್ತಾವ ನೋಡ್ರಿ, ರೈತರು ಏನ್ ಮಾಡ್ತಾರ, ಆ ಬೆಳೆಗಳನ್ನ ಬೆಳೆದು ತಮ್ಮ ಫಲವತ್ತಾದ ಬೆಳೆಗಳನ್ನ ತಗೋತಾರ. ಅದೇ ರೀತಿಯಾಗಿ ಇವತ್ತೇನ್ ಮಾಡೋಣ ಅಂದ್ರ, ಪಂಕಜ್ ಚವ್ಹಾಣ್ ಆ ಮಣ್ಣಿನ ಬಗ್ಗೆ ಇನ್ನಷ್ಟು ನಿಮಗೆ ಮಾಹಿತಿಯನ್ನ ಹೇಳ್ತಾನ, ಕೇಳ್ರಿ. ನನ್ನ ಹೆಸರು ಪಂಕಜ್ ಚವ್ಹಾಣ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮಣ್ಣಿನ ವಿಧಗಳು ಮತ್ತು ಉಪಯೋಗಗಳು. ಭಾರತದ ಮಣ್ಣುಗಳು ಸೋಲಿಸ್ ಇನ್ ಇಂಡಿಯಾ ಮತ್ತು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದಾಗಿದೆ. ಭಾರತ ವಿವಿಧ ಬಗೆಯ ಮಣ್ಣುಗಳನ್ನು ಒಳಗೊಂಡಿದೆ. ಇದಕ್ಕೆ ಮುಖ್ಯ ಕಾರಣಗಳೆಂದರೆ ಅವುಗಳು ಉತ್ಪತ್ತಿಯಾಗಿರುವ ಮೂಲ ಶಿಲೆಗಳು ಮತ್ತು ವಾಯುಗುಣಗಳ ವ್ಯತ್ಯಾಸವೇ ಆಗಿದೆ. ಕೆಲವು ಮಣ್ಣುಗಳು ವಿವಿಧ ಕರ್ತುಗಳಿಂದ ಸಾಗಿಸಲ್ಪಟ್ಟು ಸಂಚಯಿಸಿಕೊಂಡಿವೆ ಮತ್ತು ಸಸ್ಯ ಮತ್ತು ಪ್ರಾಣಿಗಳ ಕೊಳೆತ ಜೈವಿಕಾಂಶವನ್ನು ಒಳಗೊಂಡಿದೆ. ಭಾರತದಲ್ಲಿ ಕಂಡುಬರುವ ಮಣ್ಣುಗಳು 6 ಪ್ರಮುಖ ವಿಧಗಳಾಗಿ ವಿಂಗಡಿಸಲಾಗಿದೆ. ಮೆಕ್ಕಲು ಮಣ್ಣು. ನದಿಗಳು, ಪರ್ವತ ಪ್ರದೇಶಗಳಿಂದ ಹೊತ್ತು ತಂದು ಸಂಚಯಿಸಿರುವ ಮಣ್ಣಿಗೆ ಮೆಕ್ಕಲು ಮಣ್ಣು ಎನ್ನುವರು. ಭಾರತದಲ್ಲಿ ಮೆಕ್ಕಲು ಮಣ್ಣು ಇತರ ಎಲ್ಲ ಬಗೆಯ ಮಣ್ಣುಗಳಿಗಿಂತ ಹೆಚ್ಚು ವಿಸ್ತಾರವಾದ ಪ್ರದೇಶದಲ್ಲಿ ಹರಡಿರುವುದು. ಈ ಮಣ್ಣು ಸುಮಾರು 7.7 ದಶಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಕಂಡುಬರುವುದು. ಇದು ಉತ್ತರ ಪ್ರದೇಶ, ಬಿಹಾರ್, ಪಶ್ಚಿಮ ಬಂಗಾಳ, ಒಡಿಶಾ, ಪಂಜಾಬ್, ಹರಿಯಾಣ, ಅಸ್ಸಾಂ ರಾಜ್ಯದ ಬ್ರಹ್ಮಪುತ್ರ ಕಣಿವೆಯ ಭಾಗವನ್ನು ಆವರಿಸಿದೆ. ಅಲ್ಲದೆ ನರ್ಮದಾ ಮತ್ತು ತಪಾತಿ ನದಿಗಳ ಕಣಿವೆಗಳ ಪಾರೆಯ ಪ್ರಸ್ಥಭೂಮಿಯ 2 ಕಡೆಗಳಲ್ಲಿರುವ ತೀರ ಪ್ರದೇಶಗಳು ಸಹ ಮೆಕ್ಕಲು ಮಣ್ಣಿನಿಂದಲೇ ನಿರ್ಮಿತವಾಗಿದೆ. ಕಪ್ಪು ಮಣ್ಣು. ಬ್ಲ್ಯಾಕ್ ಕಾಟನ್ ಸೋಯಿಲ್. ಕಪ್ಪು ಮಣ್ಣು ರೆಗೋರ್ ಮಣ್ಣು ಎಂತಲೂ ಕರೆಯುತ್ತಾರೆ. ಈ ಮಣ್ಣು ಹತ್ತಿ ಬೆಳೆಗೆ ಬಹು ಸೂಕ್ತವಾಗಿರುವುದರಿಂದ ಕಪ್ಪು ಹತ್ತಿ ಬೆಳೆಯುವ ಮಣ್ಣು ಎಂತಲೂ ಕರೆಯುವರು. ಇದು ಸುಮಾರು 5.46 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಕಂಡುಬರುತ್ತದೆ. ಕಪ್ಪು ಮಣ್ಣಿನ ಪ್ರದೇಶವನ್ನು ಡೆಕ್ಕನ್ ಟ್ರಾಪ್ ಎಂದು ಸಹ ಕರೆಯುತ್ತಾರೆ. ಈ ಮಣ್ಣು ಅಗ್ನಿಶಿಲೆಗಳ ಶೀತಲೀಕರಣದಿಂದ ಉತ್ಪತ್ತಿಯಾಗಿದೆ. ಇದರಲ್ಲಿ ಜೇಡಿ ಮಣ್ಣಿನ ಕಣಗಳು ಹೆಚ್ಚಾಗಿ ಕಂಡುಬರುತ್ತದೆ. ಈ ಮಣ್ಣು ಫಲವತ್ತಾಗಿದ್ದು ತೇವಾಂಶವನ್ನು ಹಿಡಿದುಕೊಳ್ಳಲು ಸಮರ್ಥವಾಗಿ. ಇದು ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ, ಆಂಧ್ರಪ್ರದೇಶ, ಪಶ್ಚಿಮ ಭಾಗ ಮತ್ತು ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಈ ಮಣ್ಣು ಕಬ್ಬಿಣ, ಸುಣ್ಣ ಹಾಗೂ ಮೆಗ್ನೀಷಿಯಂ ಕಾರ್ಬೋನೇಟ್ಗಳನ್ನು ಅಧಿಕ ಪ್ರಮಾಣದಲ್ಲಿ ಬೆಳೆಗೊಂಡಿದೆ. ಇದು ಒಣ ಬೇಸಾಯಕ್ಕೆ ಸೂಕ್ತವಾಗಿದ್ದು ಹತ್ತಿ, ಜೋಳ, ಗೋಧಿ, ಈರುಳ್ಳಿ, ಮೆಣಸಿನಕಾಯಿ
ಹೊಗೆ ಸೊಪ್ಪು, ಎಣ್ಣೆಗಾಳು, ನಿಂಬೆ, ದ್ರಾಕ್ಷಿ ಈ ಮಣ್ಣಿನಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳಾಗಿವೆ. ಕೆಂಪು ಮಣ್ಣು, ರೆಡ್ ಸಾಯಿಲ್, ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹೆಚ್ಚು ವಿಸ್ತಾರವಾಗಿ ಹರಡಿರುವ ಮಣ್ಣಿನ ಪ್ರಕಾರವಾಗಿವೆ. ಇದು ಸುಮಾರು 5.18 ಲಕ್ಷ ಚದರ ಕಿಲೋಮೀಟರ್ ಭೂ ಪ್ರದೇಶದಲ್ಲಿ ಕಂಡುಬರುವುದು. ಧನ್ಯವಾದಗಳು. ಪಂಕಜ ಸವಿಸ್ತಾರವಾಗಿ ಮಣ್ಣಿನ ವಿಧಗಳ ಬಗ್ಗೆ ನಿಮ್ಮ ಹತ್ರ ಹೇಳಿದ. ಇನ್ನೊಂದು ಹೆಮ್ಮೆ ವಿಷಯ ಏನಂದ್ರ, ಯಾವತ್ತು ಈ ಸಚೇತನ ಕಾರ್ಯಕ್ರಮ ಸ್ಟಾರ್ಟ್ ಆಯ್ತು ನೋಡ್ರಿ, ಅವತ್ತಿಂದ ಇಡೀ ತಾಲೂಕಿನೊಳಗ ನಮ್ಮ ಶಾಲೆನ ಮೊದಲು ಸಚೇತ ವಿಷಯಗಳನ್ನ ನಿಮಗೆ ತಿಳಿಸಿರ್ತಕ್ಕಂತ ಪಂಕಜ್ ಚವ್ಹಾಣ್ಗೂ ಹಾಗೂ ಮಣ್ಣನ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ಇಲ್ಲಿ ಪರಿಚಯಿಸಿದಂತ ಸಮರ್ಥ ದರೇಕಾರ ಹಾಗೂ ಶ್ರೀಶಾ ಮತ್ತ ಹೆಬ್ಬಾರೆ ಇವರು ಜೇಡಿ ಮಣ್ಣಿನಿಂದ ಕೆಲವು ಕುಡಿಕೆ ಸಾಮಾನುಗಳನ್ನ ಮಾಡ್ಕೊಂಡು ಬಂದು ನಿಮ್ಮ ಮುಂದೆ ಏನ್ ಮಾಡ್ಯಾರ, ಆ ಮಣ್ಣಿನ ವಿಧಕ್ಕೆ ಇನ್ನೂ ಸ್ವಲ್ಪ ಕಳೆಯನ್ನ ನೀಡಿದಾರ. ಆ ವಿದ್ಯಾರ್ಥಿಗಳಿಗೆ ನಮ್ಮ ಎಲ್ಲ ಶಾಲೆಯ ಸಿಬ್ಬಂದಿ ವರ್ಗದವರಿಂದ ನಿಮ್ಗಳಿಂದ ತುಂಬ ಹೃದಯದ ಧನ್ಯವಾದ.